ರಾಜ್ಯದಲ್ಲಿ ಲೋಕಸಭೆ ಚುನಾವಣಾ ಕಣ ಕಾವೇರಿದೆ. ನಾಯಕರು ತಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆಯೂ ಯುಗಾದಿ ಸಂಭ್ರಮಕ್ಕೆ ಸಾಕ್ಷಿಯಾದರು. ಹಬ್ಬದ ದಿನವೇ ಡಿಕೆಶಿ ತಮಿಳುನಾಡಿನಲ್ಲಿ ಅಮಾವಾಸ್ಯೆ ಪೂಜೆ ಸಲ್ಲಿಸಿದರು. ಲೋಕಸಭಾ ಕದನ ಕುತೂಹಲ ಕೆರಳಿಸಿದೆ. ನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡುತ್ತಿದ್ದಾರೆ. ಕ್ಯಾಂಪೇನ್ ಜೊತೆಗೆ ಇವತ್ತು ಯುಗಾದಿ ಸಂಭ್ರಮಕ್ಕೆ ಸಾಕ್ಷಿಯಾದ್ರು. ತಮಿಳುನಾಡಿನಲ್ಲಿ ಡಿಕೆ ಬ್ರದರ್ಸ್ ಅಮಾವಾಸ್ಯೆ ಪೂಜೆ. ಯುಗಾದಿ ಹಬ್ಬದ ದಿನವೇ ಡಿಕೆ ಸಹೋದರರು ತಮಿಳುನಾಡಿಗೆ ಹಾರಿದ್ದಾರೆ. ತಿರುನಲ್ಲೂರು ಶನೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ನಿನ್ನೆ ಅಮಾವಾಸ್ಯೆ ಜೊತೆಗೆ ಇಂದು ಯುಗಾದಿ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಟೆಂಪಲ್ ರನ್ ಮಾಡಿದ್ರು. ಶಿವಮೊಗ್ಗದಲ್ಲಿ ಅದೃಷ್ಟ ಪರೀಕ್ಷೆಗೆ ನಿಂತಿರುವ ಗೀತಾ ಶಿವರಾಜ್ ಕುಮಾರ್ ದಂಪತಿ ಕಾರ್ಯಕರ್ತನ ಮನೆಯಲ್ಲೇ ಯುಗಾದಿ ಹಬ್ಬವನ್ನ ಆಚರಿಸಿದ್ರು. ಶ್ರೀರಾಮನಗರದ ನಿವಾಸಿಗಳೊಂದಿಗೆ ಕೆಲಕಾಲ ಕಳೆದ ಶಿವಣ್ಣ ದಂಪತಿ ಗಿರೀಶ್ ಎಂಬುವರ ಮನೆಯಲ್ಲಿ ಹಬ್ಬದೂಟ ಸವಿದ್ರು. ಯುಗಾದಿ ಉತ್ಸವದಲ್ಲಿ ಈಶ್ವರಪ್ಪ ರಾಘವೇಂದ್ರ ಭಾಗಿ. ಶಿವಮೊಗ್ಗದ ಆದಿಚುಂಚನಗಿರಿ ಶಾಲೆಯ ಆವರಣದಲ್ಲಿ ಯುಗಾದಿ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಸಂಸದ ರಾಘವೇಂದ್ರ, ಬಿಜೆಪಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಪಾಲ್ಗೊಂಡಿದ್ರು. ಆದರೆ ಒಬ್ಬರಿಗೊಬ್ಬರು ಮುಖ ನೋಡಿಲ್ಲ, ಮಾತಾಡಿಲ್ಲ. ಈ ನಡುವೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ವಿಶೇಷ ಹೋಮ ಹವನ ಹಮ್ಮಿಕೊಂಡಿದ್ರು. ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಗೋಪೂಜೆ, ಗಂಗಾ ಪೂಜೆ, ಶಿವ ಪಾರ್ವತಿ ಹೋಮ ಮಾಡಿಸಿದ್ರು. ಲೋಕ ಕಲ್ಯಾಣಕ್ಕಾಗಿ ಪೂಜೆ ಮಾಡಿಸಿದ್ದೀನಿ ಅಂತಂದ್ರು. ಧಾರವಾಡದ ಹನುಮನಕೊಪ್ಪದಲ್ಲಿ ಯುಗಾದಿ ಫಲ ಭವಿಷ್ಯ ಹೊರಬಿತ್ತು. ಕೇಂದ್ರ ಮತ್ತು ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಇಲ್ಲ ಅಂತ ಮಣ್ಣಿನ ಬೊಂಬೆಗಳು ಭವಿಷ್ಯ ನುಡಿದ್ವು. 1936ರಿಂದ ಬೊಂಬೆ ಭವಿಷ್ಯ ಸುಳ್ಳಾಗಿಲ್ಲ ಅಂತ ಗ್ರಾಮಸ್ಥರು ನಂಬಿದ್ದಾರೆ. ಮಣ್ಣಿನಿಂದ ಒಂದು ಪೀಠವನ್ನು ನಿರ್ಮಾಣ ಮಾಡಿ ಅದರ ಮೇಲೆ ನಂದೀಶ್ವರವನ್ನು ಪ್ರತಿಷ್ಠಾಪನೆ ಮಾಡಿ ನಂದೀಶ್ವರದ ಮೇಲೆ ದೇವಾನುದೇವತೆಗಳ ಶಿವ, ಪಾರ್ವತಿ ಹಾಗೂ ಗಣಪತಿಯ ಒಂದು ವಿಗ್ರಹಗಳನ್ನು ತಯಾರು ಮಾಡಿ ಒಂದು ಕ್ಷೇತ್ರ ಪಾಲಕರನ್ನು ನಿರ್ಮಾಣ ಮಾಡಿ ಮಣ್ಣಿನಿಂದ ಗೊಂಬೆಗಳನ್ನು ಮಾಡಿ ನಾವು ಪ್ರತಿಷ್ಠಾಪನೆ ಮಾಡಿರ್ತೀವಿ. ಇನ್ನು ಕಾಫಿ ನಾಡಿನಲ್ಲಿ ಯುಗಾದಿ ಸಂಭ್ರಮದ ನಡುವೆ ಮತ್ತೊಮ್ಮೆ ಮೋದಿ ಅಭಿಯಾನ ನಡೆಯಿತು. ಮನೆಗಳ ಮುಂದೆ ಹಾಕಿದ್ದ ರಂಗೋಲಿಯಲ್ಲಿ ಮೋದಿ ಕಮಲ ರಾರಾಜಿಸಿತ್ತು. ಬ್ಯೂರೋ ರಿಪೋರ್ಟ್, ಟಿವಿ9.